ಕೋಲಾರದಲ್ಲಿ ಬುಡ್ಗ ಜಂಗಮ ಸಮುದಾಯದ ಏಕೈಕ ಶಾಸಕ ಕೊತ್ತೂರು ಮಂಜುನಾಥ್ ರವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ನಗರದ ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ಈಡ್ಗಾಯಿ ಹೊಡೆಯುವ ಮೂಲಕ ಪ್ರಾರ್ಥಿಸಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಒತ್ತಾಯಿಸಿದರು. ರಾಜಕಲ್ಲಹಳ್ಳಿ ಕೆಸಿ ಶ್ರೀನಿವಾಸ್ ಮಾತನಾಡಿ, ಕೊತ್ತೂರು ಮಂಜುನಾಥ್ ಕ್ಷೇತ್ರದ ಅಭಿವೃದ್ಧಿ, ಜನಪರ ಕಾಳಜಿ, ಅವರ ರಾಜಕೀಯ ಸಾಧನೆಯನ್ನ ಪರಿಗಣಿಸಬಹುದು. ಅತಿ ಹಿಂದುಳಿದ ವರ್ಗದ ಬುಡ್ಗ ಜಂಗಮ ಸಮುದಾಯದಿಂದ ಬಂದವರಾಗಿದ್ದಾರೆ. ಉತ್ತಮ ಸಮಾಜ ಸೇವಕನಾಗಿ ಸಮಾಜದಲ್ಲಿನ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಅನಾರೋಗ್ಯದ ವ್ಯಕ್ತಿಗಳಿಗೆ ನೆರವು ಕಲ್ಪಿಸುವ ಮುಖಾಂತರ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಕಾಯಕದಲ್ಲಿ ಪ್ರಮುಖರಾಗಿದ್ದಾರೆ. ಇಂತಹ ವ್ಯಕ್ತಿಗೆ ಸಚಿವ ಸ್ಥಾನ ನೀಡುವುದರಿಂದ ದಶಕಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ತಳ ಸಮುದಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಿದಂತಾಗುತ್ತದೆ. ಸಚಿವ ಸ್ಥಾನ ನೀಡಿದರೆ ಮುಂದೆ 1001 ಈಡ್ಗಾಯಿ ಹೊಡೆದು ದೇವಸ್ಥಾನದ ಬಳಿ 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಕೋಲಾರಮ್ಮ ಸನ್ನಿಧಿಯಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ನಮ್ಮ ಜನಪ್ರಿಯ ಶಾಸಕರು ದಲಿತರ ಆಶಾಕಿರಣರಾದಂತಹ ಕೊತ್ತೂರು ಮಂಜುನಾಥ್ರವರು ಅತ್ಯಂತ ಹಿಂದುಳಿದ ಸಮುದಾಯದ ಒಬ್ಬ ಭಾರತದಾದ್ಯಂತ ಏಕೈಕ ಶಾಸಕರಾಗಿರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಮಬಾಳು ಸಮಪಾಲು ಎಂಬ ಸಿದ್ಧಾಂತದ ಪ್ರಕಾರ ಅವರು ಅತ್ಯಂತ ಹಿಂದುಳಿದ ಶಾಸಕರಾಗಿರ್ತಕ್ಕಂಥ ಒಬ್ಬ ಯುವ ನಾಯಕರು, ಭಾರಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತ ಒಬ್ಬ ಶಾಸಕರು. ಅವರಿಗೆ ನಮ್ಮ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಒಳ್ಳೆಯ ಸಚಿವ ಸ್ಥಾನಮಾನವನ್ನು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಹೈಕಮಾಂಡ್ ಮುಖಂಡರನ್ನ ಮತ್ತು ರಾಜ್ಯ ಸರ್ಕಾರನ ಒತ್ತಾಯಿಸಿ ಈ ಮೂಲಕ ನಾವೆಲ್ಲ ಬೇಡ್ಕೊಳ್ತಾ ಇದ್ವಿ. ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಸೂಕ್ತ ಸ್ಥಾನಮಾನ ಕೊಟ್ಟು ಅವ್ರಿಗಿನ್ನ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುವ ಅವಕಾಶ ಮಾಡ್ಕೋಬೇಕು ತಮ್ಮಲ್ಲಿ ಒತ್ತಾಯಿಸುತ್ತಾ ಈ ಮೂಲಕ ಹೇಳ್ತಾ ಇದ್ವಿ. ಜಿಲ್ಲೆಯಲ್ಲಿ ಇನ್ನೂ ಹಿರಿಯ ಶಾಸಕರು ಇದಾರಲ್ಲ? ಜಿಲ್ಲೆಯಲ್ಲಿ ಇನ್ನೂ ಹಿರಿಯ ಶಾಸಕರವ್ರೆ, ಆದರೆ ಅತ್ಯಂತ ಹಿಂದುಳಿದ ವರ್ಗದ ಒಬ್ಬ ಭಾರತದಲ್ಲೇ ಏಕೈಕ ಒಬ್ಬ ಶಾಸಕರಾಗಿರ್ತಕ್ಕಂಥ ಆ ಹಿಂದುಳಿದ ವರ್ಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಆ ಸಮುದಾಯಕ್ಕೆ ಏನೋ ಒಂದು ಒಳ್ಳೆ ಕೆಲಸ ಮಾಡುವ ಅವಕಾಶ ಒದಗಿಸ್ಕೊಡ್ಬೇಕಾಗಿ ನಾವು ಒತ್ತಾಯ